ನಮಸ್ಕಾರ ಎಲ್ಲರಿಗೂ. ಮಾಟ ಮಂತ್ರ ಮಾಡಿಸಿದವರ ವ್ಯಕ್ತಿಯ ಹೆಸರನ್ನು ಕೇವಲ ಒಂದು ದಿನದಲ್ಲಿ ಕಂಡುಹಿಡಿಯಬಹುದು. ಹೇಗೆ ಅಂತ ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ. ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಖಂಡಿತವಾಗಲೂ ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಯ ಹೆಸರನ್ನು ಕೇವಲ ಒಂದು ದಿನದಲ್ಲಿ ಕಂಡುಹಿಡಿಯಬಹುದು. ಹೇಗೆ ಅಂತಂದರೆ, ಇವಾಗ ನಿಮಗೆ ಏನೋ ಒಂದು ಸಂಶಯ ಅಥವಾ ಅನುಮಾನ ಇರುತ್ತೆ. ಇಂಥ ವ್ಯಕ್ತಿಗಳ ಮೇಲೆ ಯಾರೋ ಸಂಬಂಧಿಕರಾಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಅಕ್ಕಪಕ್ಕದ ಮನೆಯವರಾಗಿರಬಹುದು, ಕೆಲಸ ಮಾಡುವ ಉದ್ಯೋಗದಲ್ಲಿ ಕೊಲೀಗ್ಸ್ ಆಗಿರಬಹುದು, ದೂರದ ಸಂಬಂಧಿಕರು ಇರಬಹುದು, ಯಾರಾದರೂ ಆಗಿರಬಹುದು. ಯಾವುದೇ ವ್ಯಕ್ತಿಗಳಾಗಿರಲಿ, ಕೇವಲ ಒಂದು ದಿನದಲ್ಲಿ ಯಾರು ಮಾಟ ಮಂತ್ರ ಮಾಡಿಸಿರುತ್ತಾರೋ ಆ ವ್ಯಕ್ತಿಯ ಹೆಸರು ನಿಮಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಅದನ್ನು ಯಾವ ರೀತಿ ಕಂಡುಹಿಡಿಯಬೇಕಪ್ಪ ಅಂತಂದರೆ ನೋಡಿ, ನೀವು ಎಸ್ಪೆಷಲಿ ಇದನ್ನು ಈ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಮಾಡಬೇಕು. ಅಮಾವಾಸ್ಯೆ ಬಂದಿರಬೇಕು ಅಥವಾ ಹುಣ್ಣಿಮೆ ಬಂದಿರಬೇಕು. ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಿಗ್ಗೆ 3:30ಯಿಂದ 5:30ರವರೆಗೆ ಕೈಕಾಲು ಮುಖ ತೊಳ್ಕೊಂಡು ದೇವರ ಮನೆಯಲ್ಲೋ ಅಥವಾ ಹಾಲಿನಲ್ಲೋ ಅಥವಾ ಬೆಡ್ರೂಮಲ್ಲೋ ಮಾಡಿ, ನೆಲದ ಮೇಲೆ ಕೆಳಗಡೆ ಒಂದು ಮಣೆ ಮೇಲೆ ಕೂತ್ಕೊಳ್ಳಿ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಸ್ಮರಣೆ ಮಾಡ್ತಾ ಇರಿ. ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಯ ಹೆಸರು ನನ್ನ ಕಣ್ಣ ಮುಂದೆ ಬರಲಿ ಅಂತ ಆಂಜನೇಯ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಬೇಕಾಗುತ್ತೆ. ನೀವು ಈ ಹನುಮಾನ್ ಚಾಲೀಸವನ್ನು 21 ಬಾರಿ ಪಠನ ಮಾಡಬೇಕು. ಹೌದು ವೀಕ್ಷಕರೇ, ಹನುಮಾನ್ ಚಾಲೀಸವನ್ನು 21 ಬಾರಿ ಪಠಿಸಬೇಕು. ಆವಾಗ ನಿಮಗೆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ವ್ಯಕ್ತಿ ಮಾಟ ಮಂತ್ರ ಮಾಡಿಸಿದ್ದಾರೆ. ಆ ವ್ಯಕ್ತಿಯ ಹೆಸರು ನಿಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ. ಇದನ್ನು ಕ್ಲೀನಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ವೀಕ್ಷಕರೇ. ಮನಸ್ಪೂರ್ವಕವಾಗಿ ಆಂಜನೇಯ ಸ್ವಾಮಿಗೆ ಶತ್ರುಗಳ ಸಂಹಾರ ಮಾಡುವಂತೆ ತಾಕತ್ತನ್ನು ಕೊಡು. ಆಂಜನೇಯ ಸ್ವಾಮಿಗೆ ಯಾವುದೇ ಭೂತ ಪ್ರೇತ ಪಿಶಾಚಿ ಮಾಟ ಮಂತ್ರ ವಾಮಾಚಾರ ಹತ್ರನೇ ಬರೋದಿಲ್ಲ. ಯಾಕಂದರೆ ಕಲಿಯ ಯುಗದಲ್ಲಿ ನೀವು ನೋಡಿದ್ದೀರಾ, ಆಂಜನೇಯ ಸ್ವಾಮಿ ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಗ್ರಾಮದಲ್ಲೂ, ಪ್ರತಿ ಹೋಬಳಿಯಲ್ಲೂ, ಪ್ರತಿ ತಾಲೂಕಿನಲ್ಲೂ, ಪ್ರತಿ ಡಿಸ್ಟಿಕ್ಕಲ್ಲೂ ಬೇರೆ ಯಾವುದೇ ದೇವಸ್ಥಾನ ಇರುತ್ತೋ ಗೊತ್ತಿಲ್ಲ, ಆದರೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಮಾತ್ರ ಇದ್ದೇ ಇರುತ್ತದೆ. ಯಾಕೆಂದರೆ ಕಲಿಯುಗದಲ್ಲಿ ಅಷ್ಟು ಶಕ್ತಿ ತಾಕತ್ತಿರೋದು ಆಂಜನೇಯ ಸ್ವಾಮಿಗೆ. ಸೊ ಹೀಗಾಗಿ ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಯ ಹೆಸರು ನಿಮಗೆ ಗೊತ್ತಾಗಬೇಕು ಅಂದರೆ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಹೀಗೆ ಮಾಡಿ. ಈ ರೀತಿ ಮಾಡ್ತಾ ಇದ್ದಾಗ ಮಾಟ ಮಂತ್ರ ವಾಮಾಚಾರಗಳು ಯಾವುದೇ ರೀತಿ ಹತ್ತಿರಕ್ಕೆ ಸುಳಿಯೋದಿಲ್ಲ. ಶತ್ರುಬಾಧೆ, ಗುಪ್ತ ಶತ್ರುಗಳ ಕಾಟ ಕೂಡ ದೂರವಾಗುತ್ತೆ. ಖಂಡಿತವಾಗಿಯೂ ಶತ್ರು ಧ್ವಂಸ ಆಗೇ ಆಗ್ತಾರೆ, ನಿಮ್ಮ ತಂಟೆಗೆ ಬರೋದೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವೀಕ್ಷಕರೇ, ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ವಿವರಣೆಗಳು ಬೇಕು ಅಂತ ಅಂದರೆ, ಜೀವನದಲ್ಲಿ ನಿಮಗೆ ಎಂಥದ್ದೇ ತೊಂದರೆಗಳು ಆಗ್ತಾ ಇದ್ದರೆ, ಅಂದರೆ ಮದುವೆ ವಿಳಂಬ, ಸಂತಾನದಲ್ಲಿ ಸಮಸ್ಯೆ, ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು, ಮಾಟ ಮಂತ್ರ, ಕೆಟ್ಟ ಕಣ್ಣ ದೃಷ್ಟಿಗಳು, ವಾಮಾಚಾರ ಪ್ರಯೋಗಗಳಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವ ಗುರೂಜಿಯ ನಂಬರ್ಗೆ ಕರೆ ಮಾಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾಡಿಕೊಡುತ್ತಾರೆ.